ಬಿಟ್ಟಿಲ್ವಲ್ಲಪ್ಪ ನೀನು. ಏನಪ್ಪ ಮಾಡೋದು, ಭಾರತ ದೇಶದಲ್ಲಿ ನೀವೇ ಕಾಲು ಹಿಡಿದ್ರೆ ಜೀವನ. ಮತ್ತೆ ಹೆಂಗಿದೀಯಾ? ಏನೋ ಹಿಂಗಿದೀವಪ್ಪ, ಹವಾಯಿ ಚಪ್ಪಲ್ ಹಾಕೊಂಡು. ಹವಾಯಿ ಚಪ್ಪಲ್ ಅಂತಿದ್ದಂಗೆ ನೆನಪು ಬಂತು. ಒಂದೇ ಒಂದು ಕ್ವಶನ್ ಕೇಳ್ಬಿಡ್ತೀನಿ, ದಯವಿಟ್ಟು ಹೊಡಿಬೇಡ. ಹೇಳಪ್ಪ. ಅಮೆರಿಕದಿಂದ ಬಂದಿರೋದಂತ ಹೇಳ್ತಿದ್ಯಾ? ಅಮೆರಿಕದಲ್ಲೂ ಹವಾಯಿ ಚಪ್ಪಲ್ ಹಾಕ್ತಾರ? ದೂರ ಹೋಗ್ತೀನಿ ಸ್ವಲ್ಪ. ಓ, ಅಲ್ಲೂ ಹಾಕ್ತಾರಪ್ಪ. ಅದೇನ್ ಬೇರೆ ಸ್ಪೆಷಲ್ ಏನಿಲ್ಲ, ಫ್ಲಿಪ್ ಫ್ಲಾಪ್ ಅಂತಾರ ಅಷ್ಟೇ. ಎಂತ ಫ್ಲಿಪ್ಕಾರ್ಟ್? ಆಯ್ತು, ಅದ್ರ ಬಗ್ಗೆ ನಿಧಾನಕ್ಕೆ ನಿಂಗೆ ಹೇಳ್ತೀನಿ. ಮತ್ತೆ ಮತ್ತೆ ಹೇಳ್ಬೇಕಪ್ಪ, ಏನದು ಟಿ ಶರ್ಟ್ ಮೇಲೆ ಅದು ಬಾರಿಸು ಕನ್ನಡ ಡಿಮ್ ಡಿಮವ. ಸ್ವಲ್ಪ ಹಿಂತಿರುಗು ಧಮನಿಯೋಳ್ ಕನ್ನಡ. ಶಬಾಷ್. ಮತ್ತೆ ಅಮೆರಿಕ ಕನ್ನಡವೆಂದಲ್ಲಿ ಕನ್ನಡ ನಾಡಿನ ಓಕಂದ, ಕನ್ನಡ ಭಾಷೆಯ ಕೀರ್ತಿ ಹಬ್ಬಿಸೋ ಕನ್ನಡ ತಾಯಿಗೆ ಆನಂದ. ಏನೋ ಇದು ಸಣ್ಣ ಕಿತ್ತಾಗಿಂದ ಗೀಚಿ 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 ಕವನನ್ನೂ ಬಿಟ್ಟಿಲ್ಲ, ಗೀಚೋದು ಬಿಟ್ಟಿಲ್ಲ. ಏ, ಅವಳ ವಿಚಾರ ಇವಾಗ ಯಾಕೆ ಮಾತಾಡ್ತೀಯಾ? ಇನ್ನೂ ಅದ್ರಲ್ಲೇ ಇದೆಯಾ? ಬಿಡು. ಕವನ ಬಿದ್ದಿಲ್ಲಲ್ಲ, ಅದಕ್ಕೆ ಹೇಳಿದೆ. ಮತ್ತೆ ಮತ್ತೆ ಲೋ, ಏನ ತಲೆ ಮೇಲೆ ಹಾಕೊಂಡಿರೋದು? ರೇವನ? ಹೌದಪ್ಪ. ಕಣ್ಣಿ ಹಾಕಂತಾರೆ, ನೀನ್ ತಲೆ ಮೇಲೆ ಹಾಕೊಂಡಿದ್ಯಾ? ಹಾಗೆ ಸ್ವಲ್ಪ ತಂಪಾಗಿರ್ಲಿ ಅಂತ. ಅಮೇರಿಕಾದಲ್ಲಿ ತಂಪು ತಂಪು ಅಂತಾರೆ, ಕನ್ನಡಕ ಹಾಕೊಂಡು ಎಂಜಾಯ್ ಮಾಡ್ತೀವಿ ಬಿಡು. ತಂಪಿನ ತಂಪೇ ಇಲ್ಲ ಅಂತಂದ್ರೆ ಅದು ಆ ತರನೇ, ಅದಕ್ಕೋಸ್ಕರ ಅಷ್ಟೇ ಮೇಂಟೈನ್ ಮಾಡೋಕೆ. ಹೌದಾ? ಹೌದು, ಇನ್ನೂ ಸಮಾಚಾರ? ಸಡನ್ ಆಗಿ ಸುಯಿ ಅಂತ ಬಂದ್ಬಿಟ್ಟೆ. ಬರ್ಬೇಕಾಗಿ ಬಂದ್ಬಿಟ್ಟೆ. ಆಲ್ ಆಫ್ ಸಡನ್ ಅವ್ರ ಅಪ್ಪ ಏನ್ ಮಾಡಿದಾರೆ ಅಂತಂದ್ರೆ, ಯಾವ್ದೋ ಒಂದು ಹುಡುಗಿನ ಫೈನಲ್ ಮಾಡಿ ಇಟ್ಬಿಟ್ಟಿದಾರಂತೆ. ಅಂತೂ ಇಂತೂ ಹಳ್ಳಕ್ ಬಿದ್ದೆ. ಮುಂದುವರ್ಸು. ಇದೀರಪ್ಪ, ಹೇಳಪ್ಪ. ಅದನ್ನ ನೋಡಕ್ ಹೋಗ್ಬೇಕಂತೆ. ಅದಕ್ಕೋಸ್ಕರ ನನಗೆ ಯಾರು ಸಿಗ್ಲಿಲ್ಲ, ಅದಕ್ಕೆ ಇಮ್ಮಿಡಿಯೇಟ್ ಆಗಿ ನೀನ್ ಕಾಲ್ ಮಾಡಿದೆ. ನಾನು ಮದುವೆ ಆಗಿಲ್ಲ ಗುರು, ನನ್ನನ್ನು ಕರಿತಾ ಇದೆಯಾ ಮದುವೆಗೆ? ಇರ್ಲಿ ಬಾ, ಜೊತೆ ಗೊತ್ತಾಗುತ್ತೆ ಎಕ್ಸ್ಪೀರಿಯನ್ಸ್. ಓಹೋ ಮದುವೆಗೆ ಮುಂಚೆ ಎಕ್ಸ್ಪೀರಿಯನ್ಸ್. ಶಬಾಷ್. ಕೇಟಿ ತರ ಕಣ. ಕೇಟಿ ಅಂತ ಇರ್ತೀರಲ್ಲ, ಟೀ ಮಾಡ್ರಿ ಫಸ್ಟ್. ಮತ್ತೆ ಇವಾಗ ರೆಡಿ ತಾನೆ ಹೋಗೋದಿಕ್ಕೆ? ಸಡನ್ ಹಿಂಗ ಅಂದ್ಬಿಟ್ರೆ ನಾನು ರೆಡಿನೇ ಆಗಿಲ್ಲ ಇನ್ನು. ನೋಡಿ ಶರ್ಟ್ ನೋಡು. ಸರಿ, ಹೋಗದೆ ಅಂತ ಹೇಳು. ನೀನ್ ಪಿಂಗ್ ಮಾಡ್ತೀನಿ ಬಿಡಪ್ಪ. ಏನು ಪಿಂಗ? ಸರಿ, ಅದ್ರ ಬಗ್ಗೆ ನಿನ್ ಇನ್ಫಾರ್ಮೇಶನ್ ತಿಳಿಸ್ತೀನಿ. ಸರಿ. ನಮ್ಮ ಅಡ್ಡ ಇದೆಯಲ್ಲ, ಆಲ್ಮೋಸ್ಟ್ ಅದೇ ಪ್ಲೇಸ್ ಅನ್ಸುತ್ತೆ. ಆದ್ರೆ ಆ ಕಡೆಯಿಂದಾನೆ ಹೋಗ್ಬೇಕು. ಅದೇ ರೌಂಡ್ ಅಂತ ಸರ್ಕಲ್? ಹೌದು, ಸೇಮ್. ಓಕೆ, ಅಲ್ಲಿಂದ ಪಿಕಪ್ ಮಾಡಿ ಕರ್ಕೊಂಡು ಹೋಗ್ತೀನಿ. ರೆಡಿ ಆಗಿರೋ ಅಷ್ಟೇ. ಪಿಕ್ಕಾರ ಮಾಡು, ಅಪ್ಪರ ಮಾಡು. ಒಂದು ವಿಷಯ, ಉಪ್ಪಿಟ್ಟು ಸಿಗತ್ತಾನೆ? ಉಪ್ಪಿಟ್ಟು, ಕೇಸರಿ ಬಾತು, ಸಾಯಂಕಾಲ ಅದೂನು ಇದೆ. ಹೊಟ್ಟೆ ಮಾಡ ಹೊಡೆ. ಸರಿ, ಉಪ್ಪಿಟ್ಟು ತಿನ್ಬೇಕು ಬರಕ್ ನಾವಿಬ್ರು ಹೋಗ್ತೀವಿ. ಊಟಕ್ಕೆ ಬಂದ್ಬಿಡಿ.